ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಚಂದ್ರಿಕಾ ಅಂತ ಹೇಳಿ ದುರ್ಗದ ಕೇರಿ ಅಂತ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸ್ವಭಾವ ಏನಪ್ಪ ಅಂತಂದರೆ ನಾಚಿಕೆ ಸ್ವಭಾವ ಕಮ್ಮಿ, ಯಾಕೆಂದರೆ ವಯಸ್ಸು ಜಾಸ್ತಿ ಆಗಿದೆ ಅಲ್ವಾ, ಆ ಒಂದು ಕಾರಣಕ್ಕೋಸ್ಕರ ಇವರಿಗೆ ಆ ಒಂದು ನಾಚಿಕೆ ಸ್ವಭಾವ ಕಮ್ಮಿ ಆಗಿದೆ. ಇನ್ನು ವರ್ತನೆ ಬಂದ್ಬಿಟ್ಟು ಇವ್ರದ್ದು ಯಾವ ರೀತಿ ಇರುತ್ತೆ ಅಂದರೆ, ಕೋಪ ಬಂದಾಗ ಕಾಚ ತೆಗೆದುಬಿಟ್ಟು ಮಲಗಿಕೊಂಡು ಬೆಳಗ್ಗೆವರೆಗೂ ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ ಅಂತಕ್ಕಂಥದ್ದು ಇದು ಇವರ ಒಂದು ವರ್ತನೆ ಆಗಿರುತ್ತೆ. ಯಾಕೆಂದರೆ ರೂಢಿ ಮಾಡ್ಕೊಂಡು ಬಂದಿದ್ದಾರೆ ಇವರು ಮುಂಚೆಯಿಂದನೂ. ನೆಕ್ಸ್ಟು ಮನೆ ಬಂದ್ಬಿಟ್ಟು ಬೆಡ್ರೂಮು ತೀರಾ ಚಿಕ್ಕದಿದೆ, ಅದೊಂದು ಬಿಟ್ಟರೆ ಇನ್ನು ಎಲ್ಲ ಒಂದು ಅನುಕೂಲತೆ ಇವರು ವಾಸ ಮಾಡ್ತಿರೋಂಥ ಮನೇಲಿ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಸ್ವಭಾವ ಯಾವ ರೀತಿ ಇರುತ್ತೆ ಅಂದರೆ, ಸಂಪೂರ್ಣವಾಗಿ ಹೇಳಬೇಕು ಅಂತಂದರೆ ಮೊದಲನೇದಾಗಿ ನಾಚಿಕೆ ಸ್ವಭಾವ ಕಮ್ಮಿ, ಸ್ವಲ್ಪ ಕಡಿಮೆನೇ ಕಂಡ್ರಿ, ಏಕೆಂದರೆ ಮುಂಚೆಯಿಂದನೂ ರೂಢಿಯಾಗಿದೆ ಆ ಒಂದು ಕಾರಣಕ್ಕೋಸ್ಕರ ಅಂತ ಹೇಳಿದ್ದಾರೆ. ಇನ್ನು ಮದುವೆ ಆದಮೇಲೆ ಸುಖ ಇಲ್ಲದೆ ಒಂದು ದಿನವೂ ಇಲ್ಲ, ಅಷ್ಟೊಂದು ದಿಂಗಿದ್ರು ಯಜಮಾನರು ಅಂತಕ್ಕಂಥದ್ದು ಇದು ಹೆಣ್ಣೆ ಹೇಳಿಕೆಯಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು, ಆದರೆ ಕಾಲ ಕಳೆದಂತೆ ಹುಷಾರಿಲ್ಲದೆ ಯಜಮಾನ ಕೈಬಿಟ್ಟು ಮೇಲಕ್ಕೆ ಹೋದರು. ಅವತ್ತಿಂದ ತೂತಿನಲ್ಲಿ ತುಪ್ಪ ಚಿನುಗುತ್ತಿರುತ್ತೆ ಮತ್ತು ಒದ್ದೆನೂ ಸಹ ಆಗ್ತಾ ಇರುತ್ತೆ. ಏನು ಮಾಡಲಿ ಅಂತಕ್ಕಂಥದ್ದು ಇವರ ಒಂದು ಏನಂತಾರೆ ಚಿಂತೆ ಅಂತಲೇ ಹೇಳ್ಬೋದು, ಒಂದು ತಳವಳ ಅಂತ ಹೇಳ್ಬೋದು, ಎಲ್ಲನೂ ಕೂಡ ಆಗ್ತದೆ. ಓಕೆ, ಇದಿಷ್ಟು ಇವರ ಒಂದು ಸ್ವಭಾವದ ಗುಣದ ಬಗ್ಗೆ ಇಲ್ಲಿ ಗುಣದಾನ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಗುಣದ ಬಗ್ಗೆ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಶರ್ಟ್ ಪ್ಯಾಂಟು ಬೇಕಾದಷ್ಟಿದೆ. ಓಕೆ, ಗಂಡಂದು ಎಷ್ಟೊಂದು ದಾನ ಮಾಡಿದ್ದೀನಿ ಅಂತ ಇದು ಮೊದಲನೇ ಹೇಳಿಕೆ, ಯಾಕೆಂದರೆ ಭಾಳಷ್ಟಿದೆಯಂತೆ. ಅದು ಹೆಂಗೆ ಬೇಕಾದರೆ ಎಲ್ಲ ಕೆಳಗೆ ಜಾರಿಸಿ ಮಾಡಬೇಕು, ಓಕೆನಾ, ಇಲ್ಲ ಅಂದರೆ ಅವಕಾಶ ಇಲ್ಲ. ಜೊತೆಗೆ ಒಂದು ದಿನವನ್ನು ಸಹ ಬಿಡದಂತೆ ಮಾಡಿದರೆ ಒಂದು ಮನೆ ಜೊತೆಗೆ ಕೆಲಸ ಕೊಟ್ಕೊಂಡು ಲೈಫ್ ಪೂರ್ತಿ ತೂತು ಕೊಟ್ಕೊಂಡು ಉಜ್ಜಾಡಿಸಿಕೊಂಡು ಇರ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಯಾಕೆಂದರೆ ಇವರು ಇದನ್ನೆಲ್ಲ ಮಾಡಬೇಕು ಅಂದರೆ ಸ್ನೇಹಿತರೆ ಹೇಳ್ದಂತೆ ಕೇಳಬೇಕು ಅಂತ ಅನ್ನೋದು ಒಂದು ಇವರು ಆಶೆ ಆಗಿರುತ್ತೆ. ಇನ್ನು ಮಾವಿನ ಹಣ್ಣು ಮರಗಳು ತುಂಬ ಇದ್ದಾವೆ ಇವರ ಒಂದು ತೋಟದಲ್ಲಿ ಅಂತಲೂ ಇದನ್ನು ಸಹ ಹೇಳ್ಕೊಂಡಿರ್ತಕ್ಕಂಥದ್ದು ಇದು ಗುಣದ ಬಗ್ಗೆ ಆಗಿರುತ್ತೆ. ಇನ್ನು ಸ್ಮಾಲ್ ಸ್ಪೇಸ್ ಆಫ್ ಬೆಡ್ರೂಮ್ದ ಬಗ್ಗೆ ಹೇಳಬೇಕು ಅಂದರೆ, ಯೂಸ್ ಮಲ್ಟಿ ಫಂಕ್ಷನಲ್ ಫರ್ನಿಚರ್ ಲೈಕ್ ಬೆಡ್ಸ್ ವಿತ್ ಸ್ಟೋರೇಜ್ ಡ್ರಾಯರ್ಸ್ ಅಂತ ಹೇಳಿದ್ದಾರೆ. ಇನ್ನು ವಾಲ್ ಮೌಂಟೆಡ್ ಶೆಲ್ಫ್ ಆ್ಯಂಡ್ ಫ್ಲೋಟೆಡ್ ನೈಟ್ ಸ್ಟ್ಯಾಂಡ್ ಸೇವ್ ಫ್ಲೋರ್ ಸ್ಪೇಸ್ ಅಂತ ಇದು ಹೇಳಿರ್ತಕ್ಕಂಥದ್ದು. ಇನ್ನು ಯೂಸ್ ಮಿರರ್ಸ್ ಟು ಕ್ರಿಯೇಟ್ ಆ್ಯನ್ ಇಲ್ಯೂಷನ್ ಆರ್ ಎ ಬಿಗ್ಗರ್ ರೂಮ್ ಅಂತ ಹೇಳಿದ್ದಾರೆ. ಅಂದರೆ ಒಂದು ಸ್ಮಾಲ್ ಬೆಡ್ರೂಮಲ್ಲಿ ಒಂದು ಸ್ಮಾಲ್ ಸ್ಪೇಸ್ ಬಗ್ಗೆಯಲ್ಲಿ ಇದಿಷ್ಟನ್ನು ಮಾಡಿಕೊಂಡ್ರೆ ತುಂಬ ಅನುಕೂಲತೆ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಲೈಟ್ಸ್ ಬಗ್ಗೆ, ಲೇಯರ್ ಲೈಟಿಂಗ್ ವಿತ್ ಆ್ಯಂಬಿಯಂಟ್ ಟಾಸ್ಕ್ ಬೆಡ್ ಸೈಡ್ ಲ್ಯಾಂಪ್ ಆ್ಯಂಡ್ ಆಕ್ಸೆಂಟ್ LED strips or walls sconces. ಯೂಸ್ ವಾರ್ಮ್ ವೈಟ್ ಬಲ್ಬ್ಸ್ ಫಾರ್ ಎ ಕಾಸಿ ಫೀಲ್, ಮ್ಯಾಕ್ಸಿಮಮ್ ನ್ಯಾಚುರಲ್ ಲೈಟ್ ವಿತ್ ಶೀರ್ ಕರ್ಟನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಒಂದು ವಾರ್ಮ್ ಬಲ್ಬ್ ಹಾಕ್ಕೊಂಡ್ರೆ ಈ ಒಂದು ಮನೆಯಲ್ಲಿ ತುಂಬ ಬೆಳಕಾಗುತ್ತೆ ಮತ್ತು ಚೆನ್ನಾಗಿರುತ್ತೆ, ರಾತ್ರಿ ಹೊತ್ತು ಕೂಡ ಆರಾಮಾಗಿ ಏನು ಕೆಲಸ ಬೇಕಾದರೂ ಅದನ್ನು ಮಾಡ್ಕೋಬೋದು ಅನ್ನೋದು ಇವರ ಒಂದಿಷ್ಟು ಟಿಪ್ಸ್ ಅಂತ ಹೇಳ್ಬೋದು ಮನೆಗೆ. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.